ಸರ್ ಇವತ್ತು ಸರ್ ಬೆಂಗಳೂರಿನಲ್ಲಿ ನಡೆದಂತಹ ಬಿಹಾರ ಮತದಾರರ ಪ್ರಚಾರ ವೇಳೆ ಸರ್ ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ಪ್ರಚಾರದ ವೇಳೆ ನಿಮ್ಗೇನು ಇಲ್ವಾ? ಅಲ್ಲ ಸರ್ ಇವತ್ತು ಜನ ಮಾತಾಡೋದು ಬೇಡಪ್ಪ, ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು ಅಗತ್ಯ ಏನಾಯ್ತು? ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿ. ಯಾವ ಮುಖಂಡರು? ಡಿ.ಕೆ. ಶಿವಕುಮಾರ್ ಅವರು ಸಭೆ ಮಾಡ್ತಾ ಇದ್ದಾರೆ ಬಿಹಾರದ. ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸರ್, ಸಂಪುಟ ಪುನರಚನೆ ಏನಾದ್ರು ಮಾಡ್ತೀವಿ? ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ? ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿಯವ್ರ ಹೈಕಮಾಂಡ್. ಸರ್ ಇವತ್ತು ಸರ್ ಬೆಂಗಳೂರಿನಲ್ಲಿ ನಡೆದಂತಹ ಬಿಹಾರ ಮತದಾರರ ಪ್ರಚಾರ ವೇಳೆ ಸರ್ ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ಪ್ರಚಾರದ ವೇಳೆ ನಿಮ್ಗೇನು ಇಲ್ವಾ? ಅಲ್ಲ ಸರ್ ಇವತ್ತು ಜನ ಮಾತಾಡೋದು ಬೇಡಪ್ಪ, ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು ಅಗತ್ಯ ಏನಾಯ್ತು? ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿ. ಯಾವ ಮುಖಂಡರು? ಡಿ.ಕೆ. ಶಿವಕುಮಾರ್ ಅವರು ಸಭೆ ಮಾಡ್ತಾ ಇದ್ದಾರೆ ಬಿಹಾರದ. ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸರ್, ಸಂಪುಟ ಪುನರಚನೆ ಏನಾದ್ರು ಮಾಡ್ತೀವಿ? ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ? ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿಯವ್ರ ಹೈಕಮಾಂಡ್.